Hello my beautiful viewers, welcome back to my channel Bhagya's Daily Vlogs. So ನಿನ್ನೆ ಮಾಡಿರೋ ವಿಡಿಯೋ ನಾನು ಅರ್ಥನೇ ಹಾಕಿದ್ದೆ ಅಂತ ಅಂದರೆ ನಿನ್ನೆ ಒಂದು ಫುಲ್ ಡೇ ವ್ಲಾಗ್ ಮಾಡಿದ್ದೆ ನಾನು. ಆ ವ್ಲಾಗಲ್ಲಿ ಅರ್ಧ ವ್ಲಾಗ್ನ ನಿನ್ನೆ ಹಾಕಿದ್ದೆ. ಸೊ ಇವತ್ತಿನ ಈ ವ್ಲಾಗ್ ಬಂದುಬಿಟ್ಟು ಕಂಟಿನ್ಯೂ ಆಗಿದೆ. ನಿನ್ನೆ ನಾನು ಹೇಳಿದ್ದೆ, ನಿನ್ನೆ ನಾನು ಬದನೆಕಾಯಿ ಎಣ್ಣೆಗಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಆ ಒಂದು ರೆಸಿಪಿನ ನಾನು ನಿನ್ನೆ ವ್ಲಾಗಲ್ಲಿ ನಾನು ಶೇರ್ ಮಾಡಿರಲಿಲ್ಲ. ಆ ಒಂದು ರೆಸಿಪಿನ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದೆ, ತುಂಬಾ ಯೂಸ್ಫುಲ್ ವಿಡಿಯೋ ಇದೆ. ಸೊ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ. ಬನ್ನಿ ಬದನೆಕಾಯಿ ಎಣ್ಣೆಗಾಯಿನ ಮಾಡೋದು ಯಾವ ರೀತಿ ಅಂತ ನೋಡ್ಕೊಂಡು ಬರೋಣ. ಪುಟಾಣಿ 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 ಎಣ್ಣೆಗಾಯಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಈ ಬದನೆಕಾಯಿನ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ ನೋಡಿ. ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಎಲ್ಲ ಬದನೆಕಾಯಿನೂ ಕೂಡ ಈ ರೀತಿ ಕಟ್ ಮಾಡಿ ತಗೊಂಡಿದ್ದೀನಿ. ಇವಾಗ ಎಣ್ಣೆಗಾಯಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ. ನೋಡಿ, ಬದನೆಕಾಯಿನ ಈ ರೀತಿ ನೀರಿಗೆ ಹಾಕಿ ತಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಇದಕ್ಕೆ ಹಸಿ ಕೊಬ್ಬರಿನ ತಗೊಂಡಿದ್ದೀನಿ, ಮತ್ತು ಟೊಮೆಟೊ ದಪ್ಪದಾಗಿ ಈರುಳ್ಳಿನ ಕಟ್ ಮಾಡಿ ತಗೊಂಡಿದ್ದೀನಿ. ಮತ್ತು ಇದಲ್ಲದೆ ನೆಕ್ಸ್ಟ್ ನಾನು ಮಸಾಲೆ ಐಟಮ್ಸ್ನ ನೋಡಿ, ಕಡಲೆಬೇಳೆ 1 ಸ್ಪೂನು, 1 ಸ್ಪೂನ್ ಧನಿಯಾ ಕಾಳು, ಮತ್ತು ಒಂದು ತುಂಡು ಚಕ್ಕೆ, ಅದಾದಮೇಲೆ ಕಾಳು ಮೆಣಸು, ಮತ್ತು ಒಂದು ಲವಂಗನ ತಗೊಂಡಿದ್ದೀನಿ. 1 ಲವಂಗ ಮತ್ತು ಜೀರಿಗೆನ ತಗೊಂಡಿದ್ದೀನಿ. 1 ಏಲಕ್ಕಿ, ಮತ್ತು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದಿಷ್ಟು. ಮತ್ತು ಎಣ್ಣೆ ಬೇಕಾಗುತ್ತೆ. ಎಣ್ಣೆಗಾಯಿ ಇರೋದ್ರಿಂದ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಮತ್ತು ಅಚ್ಕಾರದ ಪೌಡ್ರು, ನಿಮ್ಮ ಮನೇಲಿ ಏನಾದರೂ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ಬ್ಯಾಡಗಿ ಮೆಣಸಿನ್ಕಾಯಿನ ನೀವು ಯೂಸ್ ಮಾಡ್ಬೋದು. ನನ್ನ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲದೆ ಇರೋದ್ರಿಂದ ಅಚ್ಕಾರದ ಪೌಡ್ರು, ಮತ್ತು ನೆಕ್ಸ್ಟು ಟರ್ಮರಿಕ್ ಪೌಡ್ರು, ಇದಿಷ್ಟಿದ್ರೆ ಸಾಕು. ಮತ್ತು ಬೇರೆ ಏನು ಬೇಕಾಗಿಲ್ಲ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಬೇಕಾಗುತ್ತೆ. ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಬಿಸಿಯಾಗಿ ಕಡಲೆ ಬೀಜ, ಸಾರಿ ನಾನು ಆವಾಗಲೇ ಕಡಲೆ ಬೀಜ ಹೇಳಿ ತೋರಿಸ್ಲಿಲ್ಲ ನಿಮಗೆ. ಇಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ 1-2 ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕಬೇಕು. ನಾನು ನಿಮ್ಗೆ ಯಾವಾಗಲೇ ಕಡಲೆ ಬೀಜನ ತೋರಿಸ್ಲಿಲ್ಲ, ಸಾರಿ. ಮೇನ್ ಇಂಗ್ರೀಡಿಯೆಂಟ್ ಇದು. ಕಡಲೆ ಬೀಜನ ಹಾಕಬೇಕು. ಕಡಲೆ ಬೀಜನ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ರೀತಿ ಕಡಲೆ ಬೀಜ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ನೋಡಿ. ಇವಾಗ ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಕಡಲೆ ಕಾಳನ್ನ ಹಾಕ್ತಾ ಇದ್ದೀನಿ. ಕಡಲೆ ಕಾಳನ್ನ ಹಾಕಿದಾಗ ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೇಕು. ಜಾಸ್ತಿ ಕಪ್ಪಾಗಬಾರ್ದು, ಸೀದೋಗಬಾರ್ದು. ಸೊ ಇದೇ ಹೊತ್ತಲ್ಲಿ ಧನಿಯಾ ಕಾಳು, ಕಾಳು ಮೆಣಸು, ಚಕ್ಕೆ, ಲವಂಗ, ಏಲಕ್ಕಿ ಇದಿಷ್ಟನ್ನ ಹಾಕಬೇಕು. ಜೀರಿಗೆನ ಇವಾಗ ಹಾಕೋತಾ ಇಲ್ಲ, ನಾನು ಲಾಸ್ಟಲ್ಲಿ ಹಾಕೋತೀನಿ. ಯಾಕೆ ಅಂದರೆ ಸೀದೋಗುತ್ತೆ. ಸೊ ಅದಕ್ಕೋಸ್ಕರನೇ ಲಾಸ್ಟಲ್ಲಿ ಹಾಕೋತೀನಿ. ಜೀರಿಗೆ ಮತ್ತು ಬಿಳಿ ಎಳ್ಳು ಕೂಡ ಹಾಕೋಬಹುದು, ಆಪ್ಷನಲ್ಲು. ಚೆನ್ನಾಗಿ ಘಮ ಬರೋವರೆಗೂ ನಾವು ಹುರ್ಕೋಬೇಕಾಗುತ್ತೆ. ಒಳ್ಳೆ ಫ್ಲೇವರ್ ಬರುತ್ತೆ ನಾವು ಈ ಮಸಾಲೆನ ಹುರಿಬೇಕಾದ್ರೆ. ಸೊ ಆ ರೀತಿ ಘಮ ಬರೋವರೆಗೂ ನಾವು ಮಸಾಲೆನ ಹುರ್ಕೋಬೇಕಾಗುತ್ತೆ. ಇವಾಗ ಸ್ಟವ್ನ ಆಫ್ ಮಾಡಿ ನಾವು ಜೀರಿಗೆನ ಹಾಕೋಬೇಕು. ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಮತ್ತು ಎಳ್ಳು ಎರಡನ್ನೂ ಕೂಡ ಸ್ಟವ್ನ ಆಫ್ ಮಾಡಿ ಹಾಕೋತಾ ಇದ್ದೀನಿ. ಎಳ್ಳು ಆಪ್ಷನಲ್ಲು, ಸೊ ಅದಕ್ಕೆ ಅಂತಲೇ ನಾನು ನಿಮಗೆ ಆವಾಗಲೇ ತೋರಿಸಿಲ್ಲ. ಎಳ್ಳು ಆಪ್ಷನಲ್ಲು, ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ನೀವು ಬೇಕು ಅಂತ ಅಂದರೆ ಗೋಡಂಬಿನೂ ಕೂಡ ಹಾಕೋಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಒಂದು ರೀತಿ ಬೇರೆ ಫ್ಲೇವರ್ ಕೊಡುತ್ತೆ ಎಣ್ಣೆಗಾಯಿಗೆ. ಸೊ ನೀವು ಹಾಕೋಬೋದು. ನಾನಿಲ್ಲಿ
ಗೋಡಂಬಿನ ಹಾಕ್ತಾಯಿಲ್ಲ, ಎಳ್ಳನ್ನ ಹಾಕ್ತಾಯಿದ್ದೀನಿ ಗೋಡಂಬಿ ಬದಲಿಗೆ. ಗೋಡಂಬಿ ಅಥವಾ ಎಳ್ಳು ಎರಡರಲ್ಲಿ ಒಂದು ಹಾಕ್ಕೋಬೋದು. ಸೊ ಇವಾಗ ಎಳ್ಳು ಮತ್ತು ಗೋಡಂಬಿನ ಹಾಕಿ ಸ್ಟವ್ನ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಒಂದು ನಿಮಿಷಕ್ಕೂ ಸ್ವಲ್ಪ ಕಡಿಮೆನೇ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಸೊ ನೋಡ್ತಾ ಇರ್ಬೋದು, ಎಲ್ಲ ಮಸಾಲೆನೂ ಕೂಡ ಹುರ್ಕೋಬೇಕಾದ್ರೆ ನಮಗೆ ಒಳ್ಳೆ ಘಮ ಬರುತ್ತೆ, ತುಂಬ ಚೆನ್ನಾಗಿರುವಂಥ ಅರೋಮ ಬರುತ್ತೆ. ಸೊ ಆ ರೀತಿ ನಾವು ಮಸಾಲೆ ಎಲ್ಲನೂ ಹುರ್ಕೋಬೇಕು. ಮಸಾಲೆ ಎಲ್ಲನೂ ಹುರ್ಕೊಂಡಾದ್ಮೇಲೆ ಕಂಪ್ಲೀಟಾಗಿ ಕೋಲ್ಡ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಬೇಕಾಗತ್ತೆ ನಾವು. ನೋಡ್ತಾ ಇರ್ಬೋದು ನೀವು ಎಷ್ಟು ನೀಟಾಗಿ ನಾನು ಮಸಾಲೆ ಎಲ್ಲನೂ ಹುರ್ಕೊಂಡಿದ್ದೀನಿ ಅಂತೇಳಿ. ಈ ರೀತಿ ಡ್ರೈ ಮಸಾಲೆನ ಮೊದಲಿಗೆ ಹುರ್ಕೊಂಡು ಒಂದು ಪ್ಲೇಟ್ಗೆ ತೆಗಿತಾ ಇದ್ದೀನಿ. ಇವಾಗ ಪ್ಲೇಟ್ಗೆ ತೆಗೆದು ಒಂದು ಸ್ವಲ್ಪ ಹೊತ್ತು ಅದನ್ನು ಕೂಲ್ ಆಗೋದಕ್ಕೆ ಬಿಡಬೇಕಾಗುತ್ತೆ. ಸೊ ಸೈಡಲ್ಲಿ ಅದನ್ನ ಎತ್ತಿಟ್ಟು ಇವಾಗ ಸ್ವಲ್ಪ ಈರುಳ್ಳಿ ಎಲ್ಲನೂ ಫ್ರೈ ಮಾಡ್ಕೋಬೇಕು. ಸೊ ಅದಕ್ಕೆ ಅಂತಲೇ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಎಣ್ಣೆನ ಹಾಕಿದ್ದೀನಿ. ಅದೇ ಪ್ಯಾನ್ಗೆ ಎಣ್ಣೆನ ಹಾಕಿ ದಪ್ಪವಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ. ಮತ್ತು ಇಲ್ಲಿ ಹಸಿ ಕೊಬ್ಬರಿನ ತಗೊಂಡಿರೋದ್ರಿಂದ ಹಸಿ ಕೊಬ್ಬರಿನ ಇವಾಗ ಹಾಕೋಕ್ಕೆ ಹೋಗಬೇಡಿ. ಈರುಳ್ಳಿ ಮತ್ತು ಟೊಮೆಟೊ 2 ಟೊಮೆಟೊನ ನಾನು ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ನಿಮ್ಮ ಹತ್ರ ದೊಡ್ಡ ಆಮೇಲೆ ನಾನು ಆ್ಯಪಲ್ ಟೊಮೆಟೊನ ತೊಗೊಂಡಿದ್ದೀನಿ. ಆ್ಯಪಲ್ ಟೊಮೆಟೊ ಆದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಓಕೆ. ಆದರೆ ನಿಮ್ಮ ಹತ್ರ ಏನಾದರೂ ನಾಟಿ ಟೊಮೆಟೊ ಇದ್ದರೆ ನೀವು 1 ಟೊಮೆಟೊ ಹಾಕಿದ್ರೆ ಸಾಕಾಗುತ್ತೆ. ಸೊ ಇವಾಗ ಕಲರ್ ಎಲ್ಲನೂ ಚೇಂಜ್ ಆಗೋವರೆಗೂ ಈರುಳ್ಳಿ ಮತ್ತು ಟೊಮೆಟೊನ ಹುರ್ಕೋತಾ ಇದ್ದೀನಿ. ಮತ್ತು ನೀವು ಒಣ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದರೆ ಆವಾಗಲೇ ನಾವು ಡ್ರೈ ಮಸಾಲೆನ ಹುರ್ಕೋತಾ ಇದ್ವಲ್ವ, ಆವಾಗ ಲಾಸ್ಟಲ್ಲಿ ಒಣ ಕೊಬ್ಬರಿ ತುರಿನ ಹಾಕಿ ಸ್ವಲ್ಪ ಹೊತ್ತು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸೀದೋಗೋವಾಗೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇವಾಗ ನಾನು ಹಸಿ ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ಅಂತಲೇ ನಾನು ಹುರಿಯೋಕ್ಕೆ ಹೋಗಲಿಲ್ಲ. ಒಣ ಕೊಬ್ಬರಿನ ಯೂಸ್ ಮಾಡಿದ್ರೆ ನಾನು ಈ ರೀತಿ ಮಾಡಿ ಅಂತ ಹೇಳಿದೆ ಅಷ್ಟೇ. ಸೊ ಇವಾಗ ಈರುಳ್ಳಿ ಮತ್ತು ಟೊಮೆಟೊನ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇವಾಗ ತಕ್ಷಣಕ್ಕೆ ಇದನ್ನು ರುಬ್ಕೊಳ್ಳೋ ಆಗಿಲ್ಲ, ಯಾಕೆ ಅಂತ ಅಂದರೆ ಇನ್ನೂ ತುಂಬಾ ಬಿಸಿಯಾಗಿದೆ. ಅದು ಸ್ವಲ್ಪ ತಣ್ಣಗಾಗೋಕ್ಕೆ ನಾನು ಬಿಡ್ತೀನಿ. ಒಂದು ಸ್ವಲ್ಪ ಹೊತ್ತು ತಣ್ಣಗಾಗೋಕ್ಕೆ ಬಿಟ್ಟು ತಣ್ಣಗಾದ್ಮೇಲೆ ನಾವು ರುಬ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇವಾಗ ಎಲ್ಲನೂ ಕೋಲ್ಡ್ ಆಗಿದೆ. ಸೊ ಇವಾಗ ಅದಕ್ಕೆ ನಾನು ಹಸಿ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಹಸಿ ಕೊಬ್ಬರಿ ಮತ್ತು ನಾನು ಆವಾಗಲೇ ಮಸಾಲೆನ ಹುರಿದು ಇಟ್ಕೊಂಡಿದ್ದೆ ಅಲ್ವಾ, ಆ ಮಸಾಲೆನೂ ಕೂಡ ಅದೇ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕಾಗುತ್ತೆ. ಮತ್ತು ಈ ವಿಡಿಯೋದಲ್ಲಿ ನಾನು ಹುಣಸೆ ಹಣ್ಣು ಮತ್ತು ಬೆಲ್ಲನ ಹಾಕಿರೋ ವಿಡಿಯೋ ಶೂಟ್ ಆಗಿಲ್ಲ, ಅದು ಸ್ಕಿಪ್ ಆಯಿತು. ಸೊ ಅದಕ್ಕೋಸ್ಕರನೇ ನಾನು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ. ರುಬ್ಕೋಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಬೆಲ್ಲನ ಹಾಕ್ಕೋಬೇಕು, ಉಪ್ಪು ಹಾಕ್ಕೋಬೇಕು. ಮತ್ತು ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ. ಇಂಗು ಕೂಡ ಆಪ್ಷನಲ್ಲು, ನೀವು ಹಾಕ್ತಾಯಿದ್ರೆ ಹಾಕ್ಕೋಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಅಚ್ಕಾರದ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮ್ಮ ಹತ್ರ ಅಕಸ್ಮಾತಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಇದ್ದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಂಡು ನೀವು ಹಾಕ್ಕೋಬೋದು. ನಾನು ಇಲ್ಲಿ ಬ್ಯಾಡಗಿ ಪೌಡರ್ನ ಹಾಕ್ತಾಯಿದ್ದೀನಿ, ಬ್ಯಾಡಗಿ ಅಚ್ಕಾರದ ಪೌಡರ್ನ ಹಾಕ್ತಾಯಿದ್ದೀನಿ, ಆಶೀರ್ವಾದ್. ಸೊ ಅದಾದಮೇಲೆ ಟರ್ಮರಿಕ್ ಪೌಡರ್ನ ಹಾಕಿದ್ದೀನಿ. ನಾನು ಹುಣಸೆ ಹಣ್ಣು, ಉಪ್ಪು, ಬೆಲ್ಲ ಹಾಕೋ ವಿಡಿಯೋ ಸ್ಕಿಪ್ ಆಯಿತು. ಸೊ ಅದಕ್ಕೆ ಅಂತಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲೇ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಫೈನಾಗಿ ಪೇಸ್ಟ್ ರೀತಿ ಮಾಡಿ ನಾವು ರುಬ್ಕೋಬೇಕಾಗತ್ತೆ. ರುಬ್ಕೊಂಡು ಇವಾಗ ನಾವು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಬದನೆಕಾಯಲ್ಲಿನ ನೀರೆಲ್ಲನೂ ತೆಗೆದುಬಿಟ್ಟು ನಾವು ರುಬ್ಕೊಂಡಿರುವಂಥ ಪೇಸ್ಟ್ನ ಅಂದರೆ ಮಸಾಲೆನ ಚೆನ್ನಾಗಿ ಬದನೆಕಾಯಿ ಒಳಗಡೆ ಹಾಕಬೇಕಾಗತ್ತೆ. ಸೊ ಎಲ್ಲ ಕಡೆಯೂ ಬದನೆಕಾಯಿ ತಾಗೋ ರೀತಿ ನಾವು ಎಲ್ಲ ಬದನೆಕಾಯಿಗೂ ರುಬ್ಕೊಂಡಿರುವಂಥ ಮಸಾಲೆನ ಹಾಕೋತಾ ಇದ್ದೀನಿ ಇವಾಗ. ಓಕೆ, ಇವಾಗ ಎಲ್ಲ ಬದನೆಕಾಯಿಗೂ ಕೂಡ ಮಸಾಲೆ ಎಲ್ಲನೂ ತುಂಬ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಎಲ್ಲ ಬದನೆಕಾಯಿಗೂ ಕೂಡ ಮಸಾಲೆ ತಾಗೋ ರೀತಿ ಮಸಾಲೆನ ಹಾಕ್ಕೋಬೇಕು. ನಾನು ಪದೇ ಹೇಳ್ತಾ ಇದ್ದೀನಿ, ವಿಡಿಯೋ ಸ್ಕಿಪ್ ಆಗಿರೋದ್ರಿಂದ ಉಪ್ಪು, ಬೆಲ್ಲ, ಹುಣಸೆ ಹಣ್ಣನ್ನು ಹಾಕೋದು ನಿಮಗೆ ತೋರ್ಸೋಕ್ಕಾಗಿಲ್ಲ. ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ತುಂಬಾ ಇಂಪಾರ್ಟೆಂಟು. ಟೇಸ್ಟ್ ಇರೋದೇ ಉಪ್ಪು, ಬೆಲ್ಲ, ಹುಣಸೆ ಹಣ್ಣಲ್ಲಿ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಇವಾಗ ನಾನು ಮಸಾಲೆ ಹುರ್ಕೊಂಡಿರುವಂಥ ಪ್ಯಾನ್ಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋಕ್ಕೆ ಹೋಗ್ಬೇಡಿ, ಜಾಸ್ತಿನೇ ಹಾಕಿ. ಯಾಕೆ ಅಂತ ಅಂದರೆ ಪಲ್ಯ ಹೆಸರಿಗೆ ತಕ್ಕನಾಗೆ ಎಣ್ಣೆಗಾಯಿ ಅಂತ ಇರೋದಲ್ವ. ಸೊ ಅದಕ್ಕೆ ತಕ್ಕನಾಗೆ ಈ ಪಲ್ಯ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಎಣ್ಣೆನ ಸ್ವಲ್ಪ ಧಾರಾಳವಾಗಿ ಜಾಸ್ತಿನೇ ಹಾಕ್ಕೊಳ್ಳಿ.
ಸೊ ಇವಾಗ ಎಣ್ಣೆ ಎಲ್ಲನೂ ಬಿಸಿ ಆದಮೇಲೆ ನಾನು ಜೀರಿಗೆ ಸಾಸಿವೆ ಮತ್ತು ಹಾಕಿದ್ದೀನಿ. ಸಾಸಿವೆ ಎಲ್ಲನೂ ಚಟಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಒಣಮೆಣಸಿನ್ಕಾಯಿನ 2 ಭಾಗ ಮಾಡಿಬಿಟ್ಟು ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದೀನಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಅದೇ ಎಣ್ಣೆಗೆ ನಾವು ಮಸಾಲೆ ತುಂಬಿಕೊಂಡಿರುವಂಥ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಕೊಡೋ ಮೆಥಡು ಇಷ್ಟೇ ಇರುತ್ತೆ, ಇದರಲ್ಲಿ ಜಾಸ್ತಿನೂ ಹಾಕೋ ಆಗಿಲ್ಲ. ಒಗ್ಗರಣೆ ಕೊಡಬೇಕಾದ್ರೆ ಕೆಲವೊಬ್ರು ಚಕ್ಕೆ, ಲವಂಗ, ಕಾಳು ಮೆಣಸು ಇವೆಲ್ಲನೂ ಹಾಕ್ತಾಯಿರ್ತಾರೆ, ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ಇಷ್ಟಿದ್ರೆ ಸಾಕು. ಸೊ ಇವಾಗ ಎಣ್ಣೆಯಲ್ಲಿ ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತುಂಬ ಅಂದರೆ ತುಂಬಾ ಸಾಫ್ಟ್ ಆಗೋವರೆಗೂ ಎಣ್ಣೆಯಲ್ಲಿನೇ ಬದನೆಕಾಯಿ ಸಾಫ್ಟ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಬದನೆಕಾಯಿನ. ಶೇಂಗಾ ಬೀಜ ಹಾಕಿರೋದ್ರಿಂದ ಸ್ವಲ್ಪ ತಳ ಹತ್ಕೊಳ್ಳುತ್ತೆ, ನೋ ಪ್ರಾಬ್ಲಮ್. ನಾವು ಎಲ್ಲ ಮಸಾಲೆ ಎಲ್ಲನೂ ಹಾಕಿದಾಗ ಮತ್ತೆ ಬಿಟ್ಕೊಳ್ಳುತ್ತೆ, ಅದು ಸೀದೋಗೋ ರೀತಿ ವಾಸನೆ ಆಗಲಿ ಏನೂ ಆಗೋದಿಲ್ಲ. ಸೊ ಇವಾಗ ಬದನೆಕಾಯಿ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 5 ನಿಮಿಷ ಒಂದು ಲಿಡ್ನ ಕ್ಲೋಸ್ ಮಾಡಿ ಸ್ಟವ್ನ ಸಿಮ್ಮಲ್ಲಿಟ್ಟು, ಅಥವಾ ಸಿಮ್ಮಲ್ಲಾದರೂ ಇಡಿ ಅಥವಾ ನೀವು ಮೀಡಿಯಮ್ ಫ್ಲೇಮ್ನಲ್ಲಾದರೂ ಇಟ್ಕೋಬೋದು. ಸ್ವಲ್ಪ ಚೆಕ್ ಮಾಡ್ತಾ ಇರಬೇಕಷ್ಟೇ. ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ನಾವು ಅದನ್ನು ಹಂಗೆ ಬಿಡಬೇಕಾಗುತ್ತೆ, ಎಣ್ಣೆಯಲ್ಲಿನೇ ಫ್ರೈ ಆಗೋದಕ್ಕೆ ಬಿಡಬೇಕಾಗುತ್ತೆ. ಓಕೆ ನೋಡಿ, ಇವಾಗ ಎಣ್ಣೆಯಲ್ಲಿ ಬದನೆಕಾಯಿ ಎಲ್ಲನೂ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ಇವಾಗ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸ್ವಲ್ಪ ಮಿಕ್ಕಿಸಿದ ಬದನೆಕಾಯಿಗೆಲ್ಲ ಹಾಕಿ ಆ ಮಸಾಲೆನ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಮಸಾಲೆನ ಹಾಕಿದ ತಕ್ಷಣವೇ ಸೈಡಲ್ಲಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲನೂ ಬಿಟ್ಕೊಂಡಿದೆ ಅಂತ ಹೇಳಿ. ಸೊ ಎಣ್ಣೆಗಾಯಿ ಆಗಿರುತ್ತೆ, ಸ್ವಲ್ಪ ಎಣ್ಣೆನ ಹಾಕಿದಾಗ ಈ ರೀತಿ ಎಣ್ಣೆ ಬಿಟ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ಬದನೆಕಾಯಿ ಎಣ್ಣೆಗಾಯಿ. ಇದನ್ನು ನೀವು ಚಪಾತಿ, ಆಮೇಲೆ ಪೂರಿ, ಫುಲ್ಕಾ, ನಾನು ಈ ರೀತಿ ಎಲ್ಲರಲ್ಲಿ ನಾವು ತಿನ್ಬೋದು. ಅನ್ನದಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ಖಡಕ್ ರೊಟ್ಟಿ, ಉತ್ತರ ಕರ್ನಾಟಕ ಸ್ಪೆಷಲ್ ಖಡಕ್ ಜೋಳದ ರೊಟ್ಟಿ ಜೊತೆಗೆ ಅಂತ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ಈ ಬದನೆಕಾಯಿ ಎಣ್ಣೆಗಾಯಿ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ, ಸೈಡಲ್ಲೆಲ್ಲನೂ ಎಣ್ಣೆ ಬಿಟ್ಕೊಂಡಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಮಸಾಲೆ ಎಲ್ಲನೂ ಅದರೊಳಗಡೆ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿ ಆ ನೀರನ್ನು ಕೂಡ ಹಾಕೋತಾ ಇದ್ದೀನಿ. ಸ್ವಲ್ಪ ಗ್ರೇವಿ ರೀತಿ ಆಗೋ ರೀತಿಯೇ ಇದನ್ನ ಬದನೆಕಾಯಿ ಮಾಡ್ಕೋಬೇಕು. ತುಂಬ ತೆಳುವಾಗಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ಮತ್ತು ತುಂಬಾ ಗಟ್ಟಿಯಾಗಿಯೂ ಕೂಡ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮೀಡಿಯಮ್ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಎಣ್ಣೆಗಳನ್ನ ಮಾಡ್ಕೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪ ಕಸೂರಿ ಮೇಥಿನ ಹಾಕ್ಬಿಟ್ಟು ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ. ಎಣ್ಣೆಗಾಯಿ ತುಂಬಾ ಚೆನ್ನಾಗಿ ಬಂದಿದೆ ಎಣ್ಣೆಗಾಯಿ. ಸೊ ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ನಮಗೆ ಅನ್ನಕ್ಕೂ ಕೂಡ ಬೇಕು ಅಂತ ಹೇಳಿ ಜಾಸ್ತಿ ಗ್ರೇವಿನ ಮಾಡ್ಕೊಂಡಿದ್ದೀನಿ ನಾನು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ನೋಡಿಕೊಂಡು ಎಣ್ಣೆಗಾಯಿನ ಮಾಡ್ಕೋಬೋದು. ನಾವು ನೀಟಾಗಿ ಪ್ರತಿಯೊಂದು ಟಿಪ್ಸ್ನು ಕೂಡ ಫಾಲೋ ಮಾಡಿಕೊಂಡು ಮಾಡಿದ್ರೆ ಎಣ್ಣೆಗಾಯಿ ಅಂತೂ ಸಖತ್ ಚೆನ್ನಾಗಿ ಬರುತ್ತೆ. ಸರ್ವ್ ಮಾಡ್ತಾಯಿದ್ದೀನಿ ನಾನು ಇವಾಗ ಎಣ್ಣೆಗಾಯಿ. ಸೊ ಅಡುಗೆ ಮಾಡೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಊಟಕ್ಕೆ ಬಂದರು. ಸೊ ಅವರಿಗೆ ಊಟಕ್ಕೆ ಕೊಟ್ಟು ನಾನು ಕೂಡ ಊಟ ಮಾಡಿದೆ. ಆರು ಸ್ಕೂಲ್ಗೆ ಹೋಗಿದ್ಲು, ಗುಂಡನೂ ಕೂಡ ಊಟ ಮಾಡ್ದೆ ನಮ್ಮ ಜೊತೆಗೇ. ಬದನೆಕಾಯಿ ಎಣ್ಣೆಗೆ ಅಂತೂ ತುಂಬಾ ಚೆನ್ನಾಗಾಗಿತ್ತು. ನೀವು ನೋಡ್ತಾ ಇರ್ಬೋದು, ಸ್ವಲ್ಪನೇ ಮಿಕ್ಕಿದೆ. ಗ್ರೇವಿ ಜಾಸ್ತಿ ಮಾಡಿದ್ದೆ ಅಲ್ವಾ, ಸೊ ಹಂಗಾಗಿ ಗ್ರೇವಿ ಸ್ವಲ್ಪ ಉಳ್ಕೊಂಡಿದೆ. ಬದನೆಕಾಯಿ ಹೋಳುಗಳು ಕೂಡ 2 ಮಿಕ್ಕಿದೆ. ತುಂಬಾ ಆಗಿತ್ತು ಎಣ್ಣೆಗಾಯಿ ಪಲ್ಯ. ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಊಟನ ಮುಗಿಸಿ ನನ್ನ ಹಸ್ಬೆಂಡು ಆಫೀಸ್ಗೆ ಹೋದರು. ಇವಾಗ ಮಿಕ್ಕಿರೋದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು. ಮೊದಲಿಗೆ ನಾನು ಮಿಕ್ಕಿರುವಂಥ ಪಲ್ಯ, ಅನ್ನ ಮತ್ತು ಚಪಾತಿ ಎಲ್ಲನೂ ತೆಗೆದು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೀನಿ. ಸ್ವಲ್ಪ ಮಿಕ್ಕಿದ್ರೆ ಅದನ್ನು ಆವಾಗಲೇ ತೆಗೆದುಬಿಡ್ತೀನಿ. ಯಾಕೆಂದರೆ ಈ ರೀತಿ ತೆಗೆದು ಇಟ್ಬಿಟ್ಟು ನಾವು ಪಾತ್ರೆನ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡ್ರೆ ಸಾಯಂಕಾಲ ಮತ್ತು ನಮಗೆ ಈಸಿ ಆಗುತ್ತೆ. ಸೊ ಇವಾಗ ಒಂದು ಬೌಲ್ನ ತಗೊಂಡು ಆ ಬೌಲ್ಗೆ ನಾನು ಪಲ್ಯನ ತೆಗಿತಾ ಇದ್ದೀನಿ. ಇವತ್ತು ಸ್ವಲ್ಪ ಅಕ್ಕಿನ ಜಾಸ್ತಿನೇ ಹಾಕ್ಕೊಂಡಿದ್ದೆ ಅಂತ ಅನಿಸುತ್ತೆ. ನಾನು ಹಂಗೆ ಸ್ವಲ್ಪ ಹಾಕಿದೆ, ಪರವಾಗಿಲ್ಲ, ನಾವು ಸಾಯಂಕಾಲ ತಿಂತೀವಿ.
ಸೊ ಅನ್ನನೂ ಜಾಸ್ತಿ ಮಿಕ್ಕಿದೆ. ಸಾಯಂಕಾಲ ಸ್ವಲ್ಪ ಒಂದು 4 ಚಪಾತಿ ಮತ್ತು ಸಾಂಬಾರನ್ನ ಮಾಡಿಕೊಂಡ್ರೆ ಸಾಯಂಕಾಲದ ಅಂದರೆ ನೈಟ್ ಡಿನ್ನರ್ಗೆ ರೆಡಿ ಆಗುತ್ತೆ, ಡಿನ್ನರ್ ಊಟ ರೆಡಿ ಆಗುತ್ತೆ. ಸೊ ಎಲ್ಲನೂ ಒಂದೊಂದಾಗಿ ಪಾತ್ರೆ ಎಲ್ಲನೂ ಅಲ್ಲಿರೋ ಎಲ್ಲ ಸಾಮಾನು ಕೂಡ ತೆಗೆದು ಇಟ್ಕೋತಾ ಇದ್ದೀನಿ. ಇವಾಗ ಮುಸ್ರೆ ಎಲ್ಲನೂ ತೆಗೆದು ಒಂದು ಸಾರಿ ಆವಾಗಲೇ ನೀಟಾಗಿ ಒಂದು ಬಟ್ಟೆನ ತಗೊಂಡು ನೆಲ ಎಲ್ಲನೂ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿ ಹೋಗುತ್ತೆ. ನಾವು ಅದನ್ನು ಹಂಗೆ ಬಿಟ್ಟರೆ ಮತ್ತೆ ಅದು ಸ್ವಲ್ಪ ಒಣಗಿದಾದ್ಮೇಲೆ ಬೇಗ ರಿಮೂವ್ ಆಗೋದಿಲ್ಲ. ಸೊ ಆವಾಗಿನ ಕೆಲಸ ಆವಾಗೇ ಮಾಡ್ಕೊಂಡ್ಬಿಟ್ರೆ ಕ್ಲೀನಾಗೂ ಇರುತ್ತೆ, ನಮಗೂ ಕೂಡ ಈಸಿ ಆಗುತ್ತೆ. ಇಲ್ಲಿ ಗುಂಡನ್ನು ಪಿಗ್ಗಿ ಬ್ಯಾಂಕ್ ಜೊತೆಗೆ ಆಟ ಆಡ್ತಾ ಇದ್ದಾನೆ. ಅದರಲ್ಲಿ ಹಾಕಿರುವಂಥ ಕಾಯಿನ್ಸ್ ಎಲ್ಲನೂ ದಿನಕ್ಕೆ ಒಂದು 4 ಸಾರಿನಾದರೂ ತೆಗೆದು ಹಾಕಿ ಮಾಡ್ತಾ ಇರ್ತಾನೆ. ಸೊ ನನಗೆ ಅವನು ಆರಾಮಾಗಿ ಆಡ್ಕೊಂಡಿದ್ರೆ ಸಾಕು, ನನ್ನ ಕೆಲಸ ಆಗುತ್ತೆ. ಸೊ ಅದಕ್ಕೇ ಒಂದು ಪಾತ್ರೆಗೆ ಒಂದು ಪ್ಲೇಟ್ಗೆ ಇದ್ದು ಅದರಲ್ಲಿರೋ ಕಾಯಿನ್ಸ್ ಎಲ್ಲನೂ ಹಾಕಿ ಕೊಟ್ಟಿದ್ದೀನಿ. ಅವನು ಬಾಯಿಗೆಲ್ಲ ಹಾಕೋದಿಲ್ಲ ಕಾಯಿನ್ಸು, ಸೊ ಅದೇ ನನಗೆ ಧೈರ್ಯ. ಸೊ ಹಂಗಾಗಿ ಕೊಟ್ಟಿರ್ತೀನಿ. ನಾನು ಕೂಡ ಅಲ್ಲೇ ಅಡುಗೆ ಮಾಡ್ತಾಯಿರ್ತೀನಿ ಅಲ್ವಾ, ಸೊ ಕೂತ್ಕೊಂಡಿರ್ತಾನೆ, ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾನೆ. ಎಲ್ಲನೂ ಹಾಕು, ಒಂದೊಂದೇ ಹಾಕು. ಫಸ್ಟ್ ಅವೆಲ್ಲನೂ ಹಾಕು ಆ ಪೈಸೆ ಹಾಕು. ಚಂದ ಐತಿ. ಪೈಸೆ ಹಾಕು. 1 ಹಾಕೋ ಮಾರಾಯ. 1 ಅನ್ಬೇಕು. 2 ಹಾಕೋ. 3 ತಗೋ. ಎಷ್ಟಾಯ್ತದ? 5 ರೂಪೀಸ್. ಎಷ್ಟಾಯ್ತದ ತೋರಿಸು ನನಗೆ. 2 ರೂಪೀಸ್. ಅಯ್ಯೋ ವಿಡಿಯೋ ಮಾಡು. ಹಾಂ ಚಂದಂಗೆ ಹಿಡಿತೀನಿ ನೋಡೀಗ. ಈಗ ಇಲ್ಲಿ ಹಿಂಗೆ. ಎಸಿಬಾರ್ದು ಶಂಭೋ, ಎಸಿಬಾರ್ದಂಗೆ. ಛಿ ಸೊ ನೋಡಿದ್ರಲ್ವಾ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅದೇ ರೀತಿ ನಾನು ಮಾಡಿರೋ ಬದನೆಕಾಯಿ ಎಣ್ಣೆಗಾಯಿ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದ್ಸಾರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಅದೇ ರೀತಿ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಸಿಗ್ತೀನಿ. ಬಾಯ್.